ಇದ್ದೇನೆ. ಯಾರು, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಉದ್ದೇಶವನ್ನಂತೂ ಹೇಳಬೇಕಾ? ಸುರನರ ವಂದಿತ ರಾಮನ ಮೇಘವ ಸುರಗವ ವಂದಿಸುತ್ತ ಕುದುರೆಯನ್ನ ಕಟ್ಟಿದ್ದೇವೆ ಅನ್ನೋದಕ್ಕಾಗಿ ಮಾತಾಡೋದಕ್ಕಾಗಿ ನಾವು ಬಂದವರು. ಕುದುರೆಯನ್ನ ನೀವು ಕಟ್ಟಿದ್ದೀರಿ, ಆ ಕುದುರೆಯನ್ನ ಬಿಟ್ಟರೆ ಸರಿ. ಇದು ರಾಮ ಕಾರ್ಯ ಕಟ್ಟಿಪಡಿಸುವಂತದ್ದು ಸರಿಯಲ್ಲ. ಕುದುರೆಯನ್ನ ಬಿಟ್ಟು ಕಪ್ಪವನ್ನ ಕೊಟ್ಟು ಹೋದರೆ ಸರಿ, ಇಲ್ಲ ನಿನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತೀಯ. ಯಜ್ಞವನ್ನ ಕೈಗೊಂಡ ಕಾರಣಕ್ಕಾಗಿ ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೀರಿ. ಬಿಟ್ಟಿರುವಂತ ದುರ್ಗವನ್ನ ಕಟ್ಟಿದ್ದೀರಿ, ನಾವು ಕಟ್ಟಿದ್ದೀರಿ. ಯಾಕೆ ನೀವು ತಿಳಿದುಕೊಂಡ ಹಾಗೆ ಈಗ ನಿಮ್ಮದೆಲ್ಲ ಅಶ್ವಮೇಧ ಯಾಗದ ಕುದುರೆ,
ನಮ್ಮ ಎದುರಿಗೆಲ್ಲ ಸಾಲ್ತದೆ. ಸಾಲಿಕ್ಕಿಲ್ವಾ? ಹಿಂದೆ ನಾವು ಬಹಳಷ್ಟು ಕುದುರೆಯನ್ನ ಕಟ್ಟಿದ್ದೇವೆ, ನಾವು ಬಿಡಿಸ್ಕೊಂಡು ಹೋಗಿದ್ದೇವೆ. ಇನ್ನುವರೆಗೂ ಯಾರು ಬಿಡಿಸಿದ ದಾಖಲೆ ಇಲ್ಲ. ಒಂದ್ಮೇಲೆ ನೀವು ಈಗ ಬಿಡಿಸ್ತೀರಿ ಹೇಳಾದ್ರೆ ನನ್ನ ಸರಿ ನೀವು ಅಲ್ವೇ ಇಲ್ಲ. ಹೌದಾ? ನಮಗೆ ನಿಮಗೆ ಎಲ್ಲಿನ ಹೊಂದಾಣಿಕೆ ಹೇಳುವ? ನಿನ್ನಪ್ಪ ಯಾರೋ ವೀರಮಣಿ ಅಲ್ವೇನೋ? ನಿನ್ನ ಪುರಕ್ಕೆ ನಿನ್ನ ಒಡೆಯ, ನಿನ್ನ ತಂದೆ ಒಡೆಯನಾಗಿರ್ಬಹುದು, ಆದ್ರೆ ನಮಗೆ ಅದು ಯಾವ ಲೆಕ್ಕವೂ ಅಲ್ಲ. ನಿನ್ನಪ್ಪ ಯಾರು? ಬಾವಿಯೊಳಗಿನ ಕಪ್ಪೆ ಇದ್ದಾವೆ ನನಗೆ. ಯಾಕೆ? ಕಪ್ಪೆಗೆ ಆ ಬಾವಿಯೇ ಲೋಕ, ಹಾಗೆ ನಿನ್ನ ಅಪ್ಪನಿಗೂ ಕೂಡ ಅಷ್ಟೇ, ಆ ಪುರವೇ ಒಂದು ಲೋಕ. ನಮ್ಮ ಶ್ರೀರಾಮ ಯಾರು? ಲೋಕಪ್ಪ. ಲೋಕದಲ್ಲೇ ಅವರ ಹೆಸರು ರಾಜರಾಜಿಸ್ತಾ ಇದೆ. ಆದ್ರಿಂದ ಅಶ್ವಮೇಧ ಕುದುರೆಯನ್ನು ಬಿಟ್ಟರೆ ಸರಿ, ಇಲ್ಲ ಅಂತ ಹೇಳಾಗಿದ್ರೆ ಮುಂದಾಗುವ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಮುಂದಾಗುವ ಏನೋ ಬಾವಿಯಲ್ಲಿದ್ದ ಕಪ್ಪೆ ವೀರಮಣಿಯ ಮತ್ಯಾವ ಲೆಕ್ಕವ? ನಮ್ಮ ಒಡೆಯ ಯಾರ? ಶತ್ರುಘ್ನ ನಿನ್ನೊಡೆಯ ಇರಬಹುದು. ಹರನನ್ನ ಭಾವನನ್ನಾಗಿ ಪಡೆದುಕೊಂಡವರು ನಾವು. ನಿಮ್ಮಯ ಶತ್ರುಘ್ನ ರಾಮ ನಮ್ಮ ಯಾವ ಲೆಕ್ಕಕ್ಕೆ? ಹೌದಾ? ಹಾಗಾದ್ರೆ ಯುದ್ಧದ ಮುಖಾಂತರ ನಿಮ್ಗೆ ಏನಂತ ತೋರಿಸ್ತೇನೆ. ತಲೆಗುರುಳಿಸಿದ್ದಾನೆ. ಆ ಪಾಪಿ ಯಾರನ್ನುವುದನ್ನು ನೋಡಿ ಅವನಿಗೆ ಅಹಂಕಾರದಿಂದ ಮೆರೆಯಬೇಡ. ನನ್ನ ಎದುರು ಬಂದ ನೀನು. ಹೌದಾ? ಬೇಡ. ನಿನ್ನ ಅಣ್ಣನನ್ನು ಕೊಂದು ಮುಗಿಸಿದ್ದೇನೆ. ಆನೆ ಸತ್ತ ಮೇಲೆ ಆಡಿನ ಸಹವಾಸ ನನಗೆ ಹಾಕೋ. ಆದ್ರಿಂದ ಹೇಳ್ತಿದ್ದೇನೆ, ನೀನೊಂದು ಆಡಿನ ಲೆಕ್ಕ ನನಗೆ. ಆದ್ದರಿಂದ ಕುದುರೆಯನ್ನು ಬಿಟ್ಟರೆ ಸರಿ, ಇಲ್ಲ ನಿನ್ನ ಅಣ್ಣನನ್ನು ಕೊಲ್ಲುವುದಿಲ್ಲ, ವಿಭಿನ್ನವಾಗಿ ನಿನ್ನನ್ನು ಕೊಲ್ಲುತ್ತೇನೆ. ಆದ್ರಿಂದ ಕುದುರೆಯನ್ನು ಬಿಟ್ಟರೆ ಸರಿ, ಇಲ್ಲ ಮುಂದಾಗುವ ಪರಿಣಾಮವನ್ನ ನೀನು ಅನುಭವಿಸಬೇಕಾಗ್ತದೆ.
ರಾಮನ ಕುದುರೆ ಕಟ್ಟುವುದೇನು ಅಂತೇಳಿ ಈಗ ಅರ್ಥ ಆಗಿರಬೇಕು. ಆದ್ರಿಂದ ಈ ಪ್ರಕರಣ ಇಲ್ಲಿಗೆ ಮುಗಿಯುವುದಿಲ್ಲ, ಇದು ಮುಂದೆ ಬರಬೇಕಲ್ವ ವೀರಮಣಿ. ಆದ್ದರಿಂದ ನೋಡ್ತೇನಂತ ವೀರಮಣಿ. ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು, ಇಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ ಈ ವೀರಮಣಿಯ ಬದುಕಿನಲ್ಲಿ ಎನ್ನುವುದಾಗಿ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಹುಟ್ಟಿರುವ ಎಲ್ಲ ಮಕ್ಕಳನ್ನ ಇಟ್ಟುಕೊಂಡು ಬಹುಕಾಲ ಬಾಳಬೇಕೆನ್ನುವುದಾಗಿ ತಂದೆಯಾಗಿ ನಾನು ಭಾವಿಸಿದ್ರೆ ಆ ವಿಧಿ ಅದನ್ನ ವಂಚಿಸಿ ಬಿಡಿತು. ಎಂತಹ ಪರಿಸ್ಥಿತಿ ನಿರ್ಮಾಣವಾಯಿತು, ಸ್ಮಶಾನ ಸದೃಶವಾಯಿತು ನಮ್ಮ ಜ್ಯೋತಿರ್ಮೇಧ. ಯಾಕೆ ಹೀಗಾಯಿತು? ಶಿವನು ನಮ್ಮ ಕೈ ಬಿಟ್ಟನೆ, ಶಂಭೋ ಶಂಕರನೇ ಯಾಕೆ ಹೀಗಾಯಿತು? ನಾವು ಎಲ್ಲಿ ತಪ್ಪಿದೆವು ಎನ್ನುವುದೇ ಅರ್ಥವಾಗ್ತಾ ಇಲ್ಲ. ಏನು ಮಾಡ್ಲಿ ಶಿವನೇ, ಏನು ಮಾಡ್ಲಿ? ಕ್ಷತ್ರಿಯನ ರಣರಂಗ ಅಂಜು ಕುಳಿತಿದ್ದೀಯಲ್ಲ, ಇದು ನೀನೊಬ್ಬ ರಾಜ, ಇದು ನಿನಗೆ ಶೋಭೆ ತರುವಂತದ್ದಲ್ಲ. ಆದುದರಿಂದ ಹೇಳ್ತಾ ಇದ್ದೇನೆ, ಕುದುರೆಯನ್ನ ಈಗಾದರೂ ಸಹ ಮಾಡಿದ ಅಪರಾಧವನ್ನ ಒಪ್ಪಿಕೊಂಡು ನೀನೆರಡು ಮಕ್ಕಳನ್ನ ಕೊಂದಿದ್ದೇನೆ. ಇನ್ನಾದರೂ ಸಹ ಕುದುರೆಯನ್ನು ಬಿಟ್ಟು ರಾಮ ಕಾರ್ಯಕ್ಕೆ ನೀನು ಉಪಕಾರ ಮಾಡೋದು ಒಳ್ಳೆಯದಾಗಿತ್ತು. ಯಾಕಂತ ಹೇಳಿದ್ರೆ ತೇನಾವನಂ ತಳಮಪ್ಪೆ ಎನ್ನುವುದಾಗಿ ಹೇಳ್ತಾರೆ. ಆದುದರಿಂದ ಈ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಹೋಗುವುದು ಉತ್ತಮ. ಎಲ್ಲ ಹುಡುಗ ಹೇಳಿಯಾಗಿ ಯುದ್ಧ ಕ್ಷೇತ್ರದಲ್ಲಿ ತಲೆಗೆ ಕೈಕೊಟ್ಟು ಮಂಡಿಸಿದ್ದೀಯಾ ಎನ್ನುವುದಾಗಿ ನನ್ನನ್ನ ದೂರ್ತಾ ಇದ್ದೀಯಾ. ಪುತ್ರರು ಕಳೆದುಕೊಂಡಿರುವಂತಹ ದುಃಖದಲ್ಲಿ ನಾನು ಇದ್ದಿದ್ದು ನಿಜ. ಹೌದು, ಆದ್ರೆ ನಾನು ಹೇಳಿಯಲ್ಲ, ಕ್ಷತ್ರಿಯನಿದ್ದೇನೆ. ಯಾವುದೇ ಕಾರಣಕ್ಕಾಗಿ ನಿನ್ನಲ್ಲಿ ದೂರ ಕೊಡದೆ ಹೋಗುವನು ಅಲ್ಲವೇ ಅಲ್ಲ. ಹೌದೇನೋ? ಕ್ಷತ್ರಿಯೋಚಿತವಾಗಿ ನಾನು ನಿನ್ನಲ್ಲಿ ದೂರವನ್ನು ಕೊಡ್ತೇನೆ ಎನ್ನುವುದಲ್ಲಿ ಎರಡು ಮಾತಿಲ್ಲ. ಕುದುರೆಯನ್ನು ಬಿಡಲ್ಲ. ಹಾಗಾದ್ರೆ ನೀನು ಬಿಡ್ಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಕುದುರೆಯನ್ನು ಬಿಡುವುದಿಲ್ಲ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಲತೆ ಎನ್ನುವುದಾಗಿ ಹೇಳ್ತಾರೆ. ಹೇಳ್ಬೋದು, ಯಾವ ದೇವರನ್ನೇ ನಮಸ್ಕರಿಸಿದ್ರು ಪ್ರಭು ಶ್ರೀರಾಮಚಂದ್ರನ ಪಾದಕ್ಕೆ ಸೇರ್ತದೆ ಎನ್ನುವುದಾಗಿ. ಆದ್ದರಿಂದ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕುದುರೆಯನ್ನ ಬಿಡು, ರಾಮ ಕಾರ್ಯಕ್ಕೆ ಕೈ ಜೋಡಿಸಿ ಎನ್ನುವುದಾಗಿ. ಇಲ್ಲ ಎನ್ನುವುದಾದ್ರೆ ವೀರಮಣಿ, ಈಗಲಾದ್ರೂ ಹೇಳ್ತಿದ್ದೇನೆ, ಕುದುರೆಯನ್ನ ಬಿಟ್ಟು ರಾಮ ಕಾರ್ಯಕ್ಕೆ ಕೈ ಜೋಡಿಸುವಂತದ್ದು ಉತ್ತಮ. ಯಾಕೆ? ಈಗಾಗಲೇ ನೀನು ಎರಡು ಮಕ್ಕಳನ್ನು ಕಳೆದುಕೊಂಡಿದ್ದೀಯ. ನಿಜ, ನೀನೊಬ್ಬ ರಾಜ. ಆದುದರಿಂದ ನೀನು ಈ ಕುದುರೆಯನ್ನ ಬಿಟ್ಟು ರಾಮ ಕಾರ್ಯಕ್ಕೆ ಕೈ ಜೋಡಿಸುವುದು ಹೌದು. ದುರದೊಳಗೆ
ಕೇವಲ ಪರಾಕ್ರಮ ಎನ್ನುವುದು ಆಖ್ಯಾತದವರಿಗೆ ಮಾರಾಟವಾದುದಂತೂ ಅಲ್ಲವೇ ಅಲ್ಲ. ಸೋಲು ಗೆಲುವು ಎನ್ನುವಂತಹದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಇವತ್ತು ನಾನು ಎರಡು ಮಕ್ಕಳನ್ನ ಇಲ್ಲಿ ಕಳೆದುಕೊಂಡಿರಬಹುದು, ಅಲ್ಲಿಗೆ ನಾನು ಸೋತೆ ಅಂತ ಆಗ್ಲಿಕ್ಕಿಲ್ಲ, ನಾನಿದ್ದೇನೆ. ಈಗ ನಡೆಯುವಂತ ಯುದ್ಧದಲ್ಲಿ ನಾನೋ ನೀನು ಹಶುವನ್ನು ನೀನು ಬಿಡಿಸ್ಕೊಂಡು ಹೋಗ್ತೀಯೋ ಸುಮ್ಮನೆ ಒಳಗೆ ಹೋಗ್ತೀಯೋ ನೋಡೋಣ. ನೋಡ್ಬೇಕು ನೋಡೋಣ. ಶತ್ರುಘ್ನ, ನೀನು ಬಿಟ್ಟಿರುವಂತಹ ಬಾಣಗಳನ್ನ ರಣಾಂಗಣದಲ್ಲಿ ತುಂಡರಿಸಿದ್ದೇನೆ ಎಂಬಲ್ಲಿಗೆ ನೀನು ಬಿಟ್ಟಿರುವಂತಹ ಬಾಣಗಳ ಕತೆ ಮುಗಿಯಿತು. ನಾನು ಮಹಾಪರಾಕ್ರಮಿ ಇದ್ದೇನೆ. ನಿನ್ನನ್ನ ಈ ರಣಾಂಗಣದಿಂದ ಸುಮ್ಮನೆ ಬಿಡ್ಲಿಕ್ಕಿಲ್ಲ. ನಿನ್ನನ್ನ ಒಂದೇ ಕಳೆಯುವಂತಹ ಯೋಚನೆಯಲ್ಲಿ ಬಂದವ ನಾನು. ಹಾಗಾಗಿ ನೀನು ಇವತ್ತು ಸೋಲ್ತೀಯ. ಶ್ರೀರಾಮ ಕರುಣ ವೀರಮಣಿ, ಶತ್ರುಘ್ನ ಅವಿವೇಕದಿಂದ ವರ್ತಿಸುತ್ತಿದ್ಯಾ ಎನ್ನುವುದಾಗಿ ಹೇಳ್ತಾ ಇದ್ದೇನೆ. ಯಾಕೆ ಬಲ್ಲೆಯ? ಯಾಕಯ್ಯ? ಅದಲ್ಲದೆ ಹೋದ್ರೆ ನಾವು ಬಿಟ್ಟಿರುವಂತಹ ಅಶ್ವವನ್ನ ಬಂಧಿಸಲ್ಪಟ್ಟವರು ನೀವಿದ್ದೀರಿ ಎಂಬಲ್ಲಿಗೆ ನಿಮ್ಮ ಕುರಿತಾಗಿ ತಿಳಿದಂತಹ ನಾವುಗಳು ನಿಮ್ಮಲ್ಲಿ ಸಂಧಾನಕ್ಕಾಗಿ ಕಳಿಸಿದಂತಹ ಸಂದರ್ಭದಲ್ಲಿ ಶ್ರೀರಾಮನ ಅಶ್ವದ ಕುರಿತು ನಿಮ್ಮಲ್ಲಿ ಸಂಧಾನಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಶ್ರೀರಾಮನ ಕುರಿತಾಗಿ ಅವಹೇಳನವನ್ನು ಮಾಡಿದಂತವರು ನೀವಿದ್ದೀರಿ. ನಿಜ, ಹೌದು. ಹಾಗಿರುವಾಗ ಆ ಅವಹೇಳನದ ಕುರಿತಾಗಿ ನಿಮ್ಮ ಮೇಲೆ ನಾವು ಗುರವನ್ನು ವಹಿಸಬೇಕಾಯಿತು. ಹಾಗೆ ಇಲ್ಲೋ ವಹಿಸಿರುವಂತಹ ಯುದ್ಧದಲ್ಲಿ ಆಗಿರುವಂತಹ ಅನಾಹುತಗಳನ್ನು ಗಮನಿಸವನ್ನು ನೀವಿದ್ದೀಯಾ? ಹೌದಯ್ಯ. ಹೀಗಿರುವಾಗಲೂ ಕೂಡ ಮೇಲಾಗಿ ಹಕ್ಕುವನ್ನು ಬಿಡಿಸುವುದಕ್ಕೆ ಬಂದಂತಹ ನಮ್ಮ ಕುರಿತಾಗಿ ಉದ್ದಟತನದಿಂದ ವರ್ತಿಸ್ತಾ ಇದ್ದೀಯಾ? ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇರುವುದು ಏನು? ಶ್ರೀರಾಮನ ಕರುಣೆಯಿಂದಲೇ ನಾವು ಇಲ್ಲಿಗೆ ಬಂದಿರುವಂತದ್ದು. ಯಾರು ನೀವು? ಹೌದು. ಶ್ರೀರಾಮನ ಸಂಪೂರ್ಣವಾದಂತಹ ಆಶೀರ್ವಾದ ಎನ್ನುವಂತದ್ದು ನಮ್ಮ ಮೇಲುಂಟು ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವಂತಹ ಆತ್ಮವಿಶ್ವಾಸ ಇರುವುದರಿಂದಲೇ ಆ ಒಂದು ದೃಢವಾದಂತಹ ನಂಬಿಕೆಯಿಂದಲೇ ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗಿ ನನ್ನಲ್ಲಿ ಹೇಳ್ತಾ ಇದ್ದೇವೆ, ಸುಮ್ಮನೆ ರಾಮ ಕಾರ್ಯಕ್ಕೆ ಕಂಟಕನಾಗಬೇಡ, ರಾಮ ಕಾರ್ಯಕ್ಕೆ ಒಳಿತನ್ನ ಮಾಡು, ಆ ಕಾರ್ಯದಲ್ಲಿ ಸಹಭಾಗಿಯಾಗುವ ಎನ್ನುವುದಾಗಿ ನಿನ್ನಲ್ಲಿ ತಿಳಿಯನ್ನ ಹೇಳ್ತಾ ಇದ್ದೇನೆ. ಶ್ರೀರಾಮನ ಕರುಣೆಯಲ್ಲಿರುವಂತಹ ನಮಗೆ ಎಂದಿಗೂ ಸೋಲು ಎನ್ನುವಂಥದ್ದು ಸಾಧ್ಯ ಇಲ್ಲ. ಯಾರಿಗೆ? ನಿಮ್ಗ? ನಾನು ನಿನ್ನ ರಾಮ ಸಂಧಾನಕ್ಕೆ ಬಂದಿರುವಂತಹ ಹನುಮಂತ ಸಂಧಾನ ಮಾಡಲಿಲ್ಲ, ಉದ್ದಟತನ ಪ್ರದರ್ಶಿಸಿದ. ಅವನನ್ನು ನಾವು ಕುದುರೆಯನ್ನ ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಾಗಿ ಹೇಳಿ ಇನ್ನಲ್ಲಿ ಕಳಿಸಿವೆ. ನಂತರದಲ್ಲಿ ಪ್ರಾರಂಭವಾಯಿತು ಯುದ್ಧ. ಎರಡು ಕಡೆಯಿಂದಲೂ ಬಹಳಷ್ಟು ವೀರರು ರಣಾಂಗಣದಲ್ಲಿ ಮಡಿದು ಬಿದ್ದಿದ್ದಾರೆ. ಅಂತಹ ಸ್ಥಿತಿ ನಿರ್ಮಾಣವಾಯಿತು. ಈಗ ನೀನು ಬಂದು ರಾಮಸ್ವಮೇಧ, ರಾಮ ಏನೋ ಪಾಪ ಮಾಡಿದ್ದಂತೆ ಅದರ ಪರಿಮಾರ್ಜನೆಗೆ ಅಶ್ವಮೇಧವನ್ನು ಮಾಡ್ತಾ ಇದ್ದಾನಂತೆ. ಬ್ರಹ್ಮಹತ್ಯೆ ಎನ್ನುವಂತಹ ಸಂಖ್ಯೆಗೆ ಆ ಸಂಖ್ಯೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಯಾರು? ರಾಮ. ಹೌದು. ಈ ಕಾರ್ಯ ಎನ್ನುವಂಥದ್ದು ರಾಮ ಕಾರ್ಯ. ಹಾಗಾಗಿ ಹೇಳ್ತಾ ಇರುವಂತದ್ದು
ಅಯ್ಯ ಶತ್ರುಘ್ನ, ನಿನ್ನ ರಾಮ ಈ ಕಾರ್ಯವನ್ನ ಮಾಡುವುದಕ್ಕೆ ಯೋಗ್ಯನಲ್ಲವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾಕೆ? ಈ ಯಜ್ಞವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೆಂಡತಿಯವನ ಪಕ್ಕದಲ್ಲಿ ಇರ್ಬೇಕು. ಆದ್ರೆ ನಿನ್ನ ರಾಮ ಯಜ್ಞ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹೆಂಡತಿಯನ್ನ ಕಾಡಿಗಟ್ಟಿದ. ಯಾಗಶಾಲೆಯಲ್ಲಿ ಅವಳಿಲ್ಲ ಅಂತ ಹೊತ್ತಿನಲ್ಲಿ ರಾಮ ಏನೋ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೊರಟಿದ್ದಾನೆ. ಅಲ್ಲಿ ಕಪ್ಪ ಕಾಣಿಕೆ ಸಂಗ್ರಹ ಆಗಿ ನಿಮ್ಮನ್ನ ಬಿಟ್ಟಿದ್ದು. ಇದನ್ನ ನಾವು ಒಪ್ಕೊಳ್ಬೇಕು. ನಿನ್ನ ರಾಮ ದೇವ ಅಂತ ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಕೇವಲ ಮಾನವನನ್ನ ನಾವು ಮಾನವರೇ. ಸೋಲು ಗೆಲುವು ಎರಡು ಕಡೆಯಿಂದ ಬರಬಹುದು. ಹಾಗಾಗಿ ನಾವು ಈ ಕಾರ್ಯವನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಶ ಶಿವ ಎನ್ನುವಂತವನು ದೊಡ್ಡವ, ಆತನೇ ದೇವರು ಎನ್ನುವಂತಹ ವಾದವನ್ನು ಮುಂದಿರಿಸಿಕೊಂಡು ಮಾತನಾಡ್ತಾ ವಿರಮಣೆ. ನಾವು ಕೂಡ ಇರುತ್ತಿರುವುದಿಲ್ಲ. ಹಾಗಂತ ಶಿವ ದೇವರು ಅಲ್ಲ ಎನ್ನುವುದಾಗಿ ಬಿಂಬಿಸುವವರು ನಾವಲ್ಲ. ಹಾಗಂತ ರಾಮ ನಮಗೆ ದೇವನಾಗಿದ್ದಾನೆ. ಅಯ್ಯ ಶತ್ರುಘ್ನ, ನೀನು ಬೇಕಾದ್ರೆ ಒಪ್ಪಿಕೋ. ರಾಮ ನೀನು ದೇವ ಅಂತ ಒಪ್ಪಿಕೋ. ನಾವು ಶೈವರಿದ್ದೇವೆ, ಶಿವಸೇನೆಯವರಿದ್ದೇವೆ. ಯಾವುದೇ ಕಾರಣಕ್ಕೂ ನಿಮ್ಮ ರಾಮ ಸೇನೆಗೆ ಶರಣಾಗುವುದು, ನಮಸ್ಕರಿಸುವುದು ಸಾಧ್ಯವೇ ಇಲ್ಲ. ದುರದಲ್ಲಿ ನಿಮಗೆ ನಾವು ಉತ್ತರ ಕೊಡ್ತೇವೆ. ಎನ್ನುವುದಾಗಿ ನಿನ್ನವಾದ. ಹೌದು. ಅದರಿಂದ ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಲುಮೆಯಿಂದಲೇ ಹಾಗೂ ಸ್ವಪ್ರಯತ್ನ ಎರಡೂ ಸಮ್ಮಿಶ್ರವಾಯಿತು ಅಂತ ಆದ್ರೆ ಮಾತ್ರ ಒಂದು ದೇವನ್ನು ಕೀರ್ತಿಯನ್ನು ಸುಧಾರಿಸುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಸಂಪೂರ್ಣವಾದ ರಾಮ ಕಟಾಕ್ಷ ಎನ್ನುವಂಥದ್ದು ನಮ್ಮ ಮೇಲೆ ಇರುವುದರಿಂದ ಈ ಹೊತ್ತು ನಾನು ನೀನು ನಿರ್ಣಯ ಮಾಡಿ ಪ್ರೀತಿಗೆ ಪ್ರಥಮನಾಗಿ ಅವಳ ಭಕ್ತಿಗೆ ಒಲಿದಂತ ನಾನು ಜ್ಯೋತಿ ವೇದಾಪುರದಲ್ಲಿ ನೆಲೆಸಿದ್ದೆ. ನನ್ನ ಮಾವನಾಗಿರುವಂತಹ ವೀರಮಣಿಯೂ ಹೌದು, ನನ್ನ ಭಕ್ತನಾಗಿರುವಂತಹ ವೀರಮಣಿಯು. ಅವನನ್ನೇ ಮಾವನನ್ನಾಗಿ ಮಾಡಿಕೊಂಡಂತಹ ನಾನು ವೇದ ಅಶೋಕರದ ಹೊಣೆಗಾರಿಕೆಯನ್ನು ಹೊತ್ತಂತ ನಾನು ಇಲ್ಲೇ ನೆಲೆಸಿದ್ದೇನೆ. ಕಾಲವನ್ನು ಕಳೆಯುತ್ತಿದ್ದೇನೆ. ಆದರೆ ಶ್ರೀರಾಮ, ಅಯೋಧ್ಯೆಯ ಶ್ರೀರಾಮ ಅಸಮೇಧನಂತೆ ಬಿಟ್ಟುವಂತ ಅಸಮೇಧ ನಮ್ಮ ಜ್ಯೋತಿಪುರವನ್ನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ನನ್ನ ಮಾವನಾಗಿರುವಂತ ಗಟ್ಟಿ ಕಡಗದಲ್ಲಿ ಸೋತಿದ್ದಾನೆ, ಕಣಕ್ಷೇತ್ರದಲ್ಲಿ ಮಣಿದಿದ್ದಾನೆ. ಅದನ್ನು ನೋಡಿ ನಾನು ಸುಮ್ಮನೆ ಗೊತ್ತಿರುವುದು ಸರಿಯಲ್ಲ. ಯಾಕೆಂದರೆ ಈ ರಕ್ಷಣೆಯನ್ನು ಹೊತ್ತಂತ ನಾನು ಜ್ಯೋತಿಪುರವನ್ನು ರಕ್ಷಿಸಬೇಕಾದುದು ನನ್ನ ಹೊಣೆಗಾರಿಕೆ. ಹಾಗೆ ನನ್ನ ಮಾವನನ್ನು ರಕ್ಷಿಸಬೇಕಾದುದು, ಪ್ರತಿಯೊಬ್ಬರನ್ನು ರಕ್ಷಿಸಬೇಕಾದುದು ನನ್ನ ಹೊಣೆಗಾರಿಕೆ. ಅದಕ್ಕಾಗಿ ಇಲ್ಲೇ ಸುಮ್ಮನೆ ಕೈಕಟ್ಟಿ ನಾನು ಕುಳಿತಂತಾದರೆ ಲೋಕದಲ್ಲಿ ಜನ ಆಡುವ ಮಾತಿಗೆ ನಾನು ಅಪರಾಧಿಯಾಗಿರುತ್ತೇನೆ. ಹರನು ಕೈಲಾಸದಿಂದ ಜ್ಯೋತಿಪುರದಲ್ಲಿ ಇದ್ದರು, ಜ್ಯೋತಿಪುರವನ್ನು ರಕ್ಷಿಸಲಿಲ್ಲ, ಮಾವನನ್ನು ರಕ್ಷಿಸಲಿಲ್ಲ ಅಂತ ಹೇಳಿ ಜನ ಆಡುವ ಮಾತಿಗೆ ನಾನು ಹೊಣೆಯಾಗಿ ಇರಬೇಕಾಗುತ್ತಿದೆ. ಅದಕ್ಕಾಗಿ ಇನ್ನೂ ತಡೆ ಮಾಡುವುದಿಲ್ಲ.
ಯಾವ ಬುಡದಲ್ಲೂ ನೀನು ಇಲ್ಲ, ಅದಕ್ಕಾಗಿ ಶತ್ರುಘ್ನಿಗೆ ಹೇಳ್ತಾ ಇದ್ದೇನೆ. ಅಲ್ಲ ಅಂತ ಆದ್ರೆ ನಿನ್ನ ಹೆಸರು ಮಧ್ಯೆಯಲ್ಲೇ ಒಂದು ಸಲ ಕೇಳಿದ್ದೇನೆ, ರಾವಣಾಸುರ. ನಾನು ಅದನ್ನು ಸ್ಮರಿಸಿ ನಿನ್ನ ಹೆಸರನ್ನು ನೀನು ಲೋಕಕ್ಕೆ ಪರಿಚಯಿಸಿಕೊಂಡವನಂತೆ. ಅದನ್ನು ನೋಡಿ ತಿಳಿದಂತ ನಿನ್ನ ಅಣ್ಣ ಶ್ರೀರಾಮಚಂದ್ರ ಈ ಅಶ್ವಮೇಧದ ತೊಲಗದ ಹೊಣೆಗಾರಿಕೆಯನ್ನು ಹೇಗೆ ಕೊಟ್ಟಂತೆ ಇದನ್ನು ಹೊತ್ತು ಬಂದಂತ ನೀನು ನಮ್ಮ ಪುರವನ್ನು ಪ್ರವೇಶಿಸಿದಂತೆ ಆವಾಗ ನೀನು ಯೋಚಿಸಬೇಕಿತ್ತು. ಕುದುರೆಯನ್ನು ನಮ್ಮ ಪುರಕ್ಕೆ ಬಂದಾಗ ಸಂಧಾನಕ್ಕಂತ ನೀನು ಹನುಮನನ್ನು ಕಳಿಸಿದ, ಹೌದಾ? ಹನುಮನನ್ನು ಕಳಿಸಿದವ ನೀನು. ಅಲ್ಲಿ ನಾನಿದ್ದೇನೆ ಎಂಬುದನ್ನು ನೀನು ಅರಿಲಿಲ್ಲ. ಈಗ ನಿನ್ನ ಎದುರುಗಡೆ ಬಂದವನು ಯಾರೆಂದು ತಿಳಿದೆ. ಋಷಭವನ್ನು ಏರಿ ಬಂದವ ನಾನು. ಋಷಭ ಜಗತ್ತಿನಲ್ಲಿ ಯಾವುದೇ ಮನುಷ್ಯನಾಗಲಿ ಯಾವುದೇ ಪ್ರಾಣಿಗಳನ್ನು ಬೆಳೆಸುತ್ತಾನಂತೆ, ಆದರೆ ಋಷಭನನ್ನು ಬದಲಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಋಷಭನನ್ನು ಏರಿ ನಾನು ಬಂದಿದ್ದೇನೆ ಅಂತ ಆದರೆ ನಾನು ಯಾರು ಎನ್ನುವುದನ್ನು ನೀನು ಅರ್ಥಿಸಿಕೊಳ್ಳಬೇಕು. ನಿನ್ನ ಎದುರುಗಡೆ ನಿಂತವನು ಯಾರು ಎನ್ನುವುದು ತಿಳಿಸಿದ್ದೇನು?
ಸಂಕಲ್ಪದಂತೆ ಶ್ರೀರಾಮನ ಕಾರ್ಯಕ್ಕೆ ಅನುಗುಣವಾಗಿ ಕಾರ್ಯಭಾರವನ್ನು ಹೊತ್ತು ಬಂದಂತಹವರು ನಾವಿದ್ದೇವೆ. ಹಾಗೆ ಶ್ರೀರಾಮನ ಕಾರ್ಯಕ್ಕೆ ದುರಂಧರಾಗಿ ಬಂದಂತಹ ನಾವುಗಳು ಶ್ರೀರಾಮನಿಗೆ ತಿರಸ್ಕೃತವಾದಂಥದ್ದು, ಅವನಿಗೆ ವಿಹಿತವಾದಂತಹ ಘಟನೆಯನ್ನು ಅಥವಾ ಜ್ಞಾನ ಅರ್ಥಾಯು ಅವರನ್ನೇ ಎದುರಿಸುವುದಕ್ಕೆ ನಾವು ಎಂದೂ ಸಿದ್ಧರಿದ್ದೇವೆ. ವೀರಮಣಿಯಲ್ಲ, ಸಾಕ್ಷಾತ್ ಪರಶಿವ ನೀನೇ ಎದುರಾಗಿ ಬಂದರೂ ಕೂಡ ಮೊದಲೇ ನೋಡಲಿದ ಮೊದಲೇ ಒಡನಿದ ಅವರು ಇರೇ ನಪನಲೇ ಮೊದಲೇ ನೋಡಲಿದ ಅವರು ಇರೇ ನಪನಲೇ ಪದಗದ ಇರುತ್ತಿರುವುದೇ ನಪನಲೇ ಪದಗದ ಇರುತ್ತಿರುವುದೇ ಮುದಗಳಿ ಕಪ್ಪುವ ಹೊಡಿಸುತ್ತಲೀದರು ಮದ ಮುಖರಾದೆಯಲು ಮದ ಮುಖರಾದೆಯಲು ನೀನು ಹೇಳಿದಂತೆ ಕುದುರೆಯನ್ನು ಇಲ್ಲಿಗೆ ವೀರವಾಣಿ ಕಟ್ಟಿದ್ದು ಸತ್ಯ, ಕ್ಷೇತ್ರದಲ್ಲಿ ಸೋತಿದ್ದು ಸತ್ತಿದ್ದು ಸತ್ಯ. ಹಾಗಂತ ನೀನು ಮನಸ್ಸಾಗಿ ಯೋಚಿಸಬೇಕಿತ್ತು. ಯಾಕೆಂದರೆ ಸಂಧಾನಕ್ಕೆ ಹನುಮನನ್ನು ಕಳಿಸುವಾಗ ಇಲ್ಲಿ ಹರನು ಇದ್ದಾನೆ, ಮನೆಯಡಿಯಾಗಿ ಇದ್ದಾನೆ ಅನ್ನೋದು ಗೊತ್ತಿದ್ದಾನೆ. ನನ್ನ ಮಾತು ಕೇಳಬರುತ್ತಾರೆ, ಕೇಳಿದರೆ ರಕ್ತವನ್ನು ನಾನು ಕೊಡುವುದಿಲ್ಲ, ಬಿಟ್ಟು ಕಳಿಸುವುದಿಲ್ಲ. ಇಷ್ಟೆಲ್ಲ ರಕ್ತ ಪಾತಗಳು ನಡೆಯುವುದುಂಟೆ. ಯಾಕೆ ಸುಮ್ಮನೆ ಈಗ ಬಂದು ಇದ್ದವರನ್ನೆಲ್ಲ ಸಮಯಿಸಿ ಈಗ ರಾಮನ ಕಾರ್ಯ ಆ ಕಾರ್ಯ ಈ ಕಾರ್ಯ ಅಂತ ಮಾಡಿದ್ದೇನೆ ಅಂತ ಹೇಳ್ತಿದ್ದೀರಲ್ಲ. ನೀನು ಹೇಳಿದ್ರೆ ಮೊದಲೇ ಕಪ್ಪವನ್ನು ಕೊಟ್ಟು ನಾನು ಕಳಿಸ್ತೀನಿ. ಯಾಕೆ ಹೇಳಿದೆ ಸುಮ್ಮನೆ ಬುದ್ಧಿ ಹೀನನಾಗಿ ಕರ್ತಿನೇನು ಮಾಡಿದ್ದೆ. ಶರಣರ ಪೊರೆಯೋ ಬಿರುದಿರೇ ನಿನ್ನಲಿ ಶರಣರ ಪೊರೆಯುವ ಬಿರುದಿರೇ ನಿನ್ನಲಿ ಶರಣರ ಪೊರೆಯುವ 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 ಬಿರುದಿರೇ ನಿನ್ನಲಿ ಗಗವನು ಕೊಡಿಸಿರೆ ದರ್ಶನವೀಯುತ ದರ್ಶನ ವೀಯುತ ಗಗವನು ಕೊಡಿಸಿರೆ ಸುರತನು ಆಗುವರೆ ಸುರತನು ಆಗುವರೆ ದರ್ಶನ ಈಯುತ ಗಗವನು ಕೊಡಿಸಿರೆ ಸುರತನು ಆಗುವರೆ
ಹಸುವನ್ನ ಬಂಧಿಸಿರುವಂತಹ ಸಂದರ್ಭದಲ್ಲಿ ಸಂಧಾನಕ್ಕಾಗಿ ಹನುಮಂತನನ್ನ ಕಳಿಸಿದ್ದೇನೆ. ವೀರಮಣಿಯಲ್ಲಿ ಕಳಿಸಿದೆ ಮಾತನಾಡ್ತಾ ಇದ್ದ. ಅಯ್ಯ ವೀರಮಣಿ ಭಯವನ್ನು ಬಂಧಿಸುವವನು ಯಾರು? ವೀರಮಣಿ ಹೌದಲ್ಲ. ಮೇಲಾಗಿ ನಾವು ಅಲ್ಲಿಗೆ ಸಂಧಾನಕ್ಕೆ ಬರುವುದಕ್ಕೆ ಕಾರಣ ಏನು? ನೀನು ಆ ಸ್ಥಳದಲ್ಲಿ ನೆಲೆಸಿದ್ದೆ ಎನ್ನುವಂತ ಒಂದು ಕಾರಣ ಮಾತ್ರ. ಕಾರಣವೇ ನೆಪ ಅಂತಲ್ಲ. ಆತ ಒಬ್ಬ ಧಾರ್ಮಿಕವಾಗಿ ನ್ಯಾಯ ಅನ್ಯಾಯವನ್ನ ತಿಳಿದು ಮದ್ಯಪಾನವನ್ನು ಮಾಡ್ತಾ ಇದ್ದಾನೆ. ಅಂತಹ ಒಳ್ಳೆಯ ಗುಣಗಳು ಅವನಲ್ಲಿ ಇರುವುದರಿಂದಲೇ ಆಗಿ ಆತನಿಗೆ ತಿಳಿಸಿ ಹೇಳಬೇಕಾದದ್ದು ಕರ್ತವ್ಯ. ಇನ್ನು ವರ್ಷದ ಮನೆತನಗಳಲ್ಲಿ ಸುಯೋಧರಾದಂತ ನಮಗೆ ಕರ್ತವ್ಯ ಎನ್ನುವಂತದ್ದನ್ನ ಅರಿತು ಆಲೋಚಿಸಿ ಆ ಕಾರ್ಯವನ್ನೇ ಎಸಗಿದ್ದು. ಇನ್ನು ಆ ಸಂಧಾನಕ್ಕೆ ನನ್ನಲ್ಲಿ ಬರಬೇಕಾಗಿತ್ತು, ನನ್ನಲ್ಲಿ ಬೆಳೆಸಬೇಕಾಗಿತ್ತು ಎನ್ನುವಂತ ನನ್ನಲ್ಲಿ ಬರಬೇಕಾಗಿತ್ತು ಎನ್ನುವುದಲ್ಲ, ಸಂಧಾನಕ್ಕೆ ಬಂದಾಗ ಹರನೊಬ್ಬನಿದ್ದಾನೆ ಎನ್ನುವುದನ್ನು ತಿಳಿದಿರಬೇಕಿತ್ತು. ಆದ್ರೆ ಹರನಾದಂತಹ ನೀನು, ಕಿಂಕರರನ್ನ ಬರೆಯುವಂತಹ ನೀನು, ಅವರ ಮನಸ್ಸನ್ನ ಬಲ್ಲವನಾಗಿದ್ದು, ಎಲ್ಲ ವಿಷಯಗಳನ್ನ ಗೊತ್ತಿರುವಂತ ವ್ಯಕ್ತಿಯಾಗಿದ್ದು, ಆ ಸಂದರ್ಭದಲ್ಲಿ ನೀನೇ ಎದ್ದು ಬಂದು ಇದು ಹೀಗಲ್ಲ ಹೀಗೆ ಅಂತ ಆ ವೀರಮಣಿಗೆ ಸ್ವಲ್ಪ ಬುದ್ಧಿಮಾತನ್ನ ಹೇಳಿದೆ ಅಂತ ಆದ್ರೆ ಇವತ್ತು ಈ ರೀತಿಯಾದಂತಹ ಆಗುವ ಎನ್ನುವಂಥದ್ದು ರೀತಿಯಲ್ಲಿಲ್ಲ. ಯೋಚಿಸಬೇಕಾದದ್ದು ನೀನಲ್ಲಿ. ಹಾಗಾಗಿ ಹೇಳ್ತಾ ಇರುವಂತದ್ದು, ರಾಮ ದುರಂಧರಾಗಿ ಬಂದಿರುವಂತಹ ನಾವು ರಾಮನಿಗೆ ಅವನ ಘನತೆಯನ್ನ ತಿರಸ್ಕರಿಸಿದಂತಹ ವೀರಮಣಿಗೆ ಯೋಗ್ಯವಾದದ್ದನ್ನೇ ಕೊಟ್ಟಿದ್ದೇವೆ ಎಂಬಲ್ಲಿಗೆ ನಮಗೆ ಸಮಸ್ಯೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಈಸರಾದಂತಹ ನೀನು ನಿನ್ನ ಉರಿಗಣ್ಣನ್ನೇ ತೆರೆದು ದಹಿಸುವುದಕ್ಕೆ ಎದುರಾಗಿ ನಿಂತರೂ ಕೂಡ ಈ ಶತ್ರುಘ್ನ ಎನ್ನುವಂತವನು ಹೆದರುವವನಲ್ಲ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ನೀನು ಹೇಳಿದ್ದು ಸರಿ. ಆದರೆ ನೀವು ಶ್ರೀರಾಮನ ಸತ್ಯವಂತರಾಗಿ ಇದ್ದವರು ಹೌದಾ? ಒಂದೇ ವೇಳೆ ವೀರಮಣಿಯೇ ತಪ್ಪಿದಂತಾದರೆ ಅದನ್ನು ನೀನು ಯೋಚಿಸಿ ಹರನೊಬ್ಬನು ಇಲ್ಲಿದ್ದಾನೆ ಬೇಡ ಒಂದು ಸಲವಾದರೂ ಹರ ಅಂತ ನನ್ನನ್ನು ಕರೆದಂತಾದ್ರೆ ನಾನು ಅಲ್ಲಿಗೆ ಬಂದಿದ್ದೆ, ಸ್ವಲ್ಪ ಕೊಡಿಸ್ತಿದ್ದೆ. ಇಷ್ಟು ರಾಮಾಯಣವೂ ಆಗುವುದಿಲ್ಲ ಇತ್ತು, ಈ ಭಾರತವೂ ನಡೆಯುವುದಿಲ್ಲ. ಈ ಯೋಚನೆಯನ್ನ ನೀನು ಪೂರ್ವದಲ್ಲಿಯೇ ಮಾಡಿದ್ರೆ ಇಂಥ ಅನಾಹುತ ಆಗ್ತಿತ್ತೆ ಎನ್ನುವುದಾಗಿ ನಿನ್ನಲ್ಲಿ ನನ್ನ ಪ್ರಶ್ನೆ. ಪೂರ್ವದಲ್ಲಿ ನಾನು ಮಾಡುವ ಮುಂಚಿತವಾಗಿ ನೀವು ಯೋಚಿಸಬೇಕಿತ್ತು. ನಾವು ಯೋಚಿಸಿಯೇ ಹರನಿರುವ ಪುರದಲ್ಲಿ ನಮ್ಮ ಕುದುರೆ ಹೋಗಿದೆ, ಅಲ್ಲಿ ಇದ್ದವನ ಅವರು ಹರ ಎಂದರೆ ಅವರು ಪರಮೇಶ್ವರ ಕೈಲಾಸವಾಸಿಯಾಗಿರುವಂತ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರುವಂತ ಒಂದು ಶಕ್ತಿ ಹೌದಾ? ಅವನಲ್ಲಿದ್ದಾನೆ. ನಮ್ಮ ಕುದುರೆ ಅಲ್ಲಿಗೆ ಹೋಗಿದೆ. ಆ ಪುರಕ್ಕೆ ಹೋಗುವ ಮುಂಚಿತವಾಗಿ ವೀರಮಣಿಗೆ ತಿಳಿಸುವ ಮುಂಚಿತವಾಗಿ ಹರನಿಗೊಂದು ವಿಷಯವನ್ನು ನೀನು ಕರೆದಂತಾದ್ರೆ ಅಲ್ಲಿಗೆ ಬಂದು ನಾನು ಕಪ್ಪವನ್ನು ಕೊಡಿಸ್ತಿದ್ದೆ. ಇದಕ್ಕೆಲ್ಲ ಹಣಿಗಾರಿ ನೀನೇ ಹಣಿಗಾರಿ. ಸಾಧ್ಯವಿಲ್ಲ, ಶತ್ರುಘ್ನ ಸಾಧ್ಯವಿಲ್ಲ. ಯಾಕೆಂದ್ರೆ ವೀರಮಣಿ ಒಬ್ಬ ಶಿವಭಕ್ತನಿದ್ದಾನೆ ಎನ್ನುವಂತ ಒಂದು ಕಾರಣ ಮತ್ತು ಅವನು ಧರ್ಮಾಧರ್ಮಗಳ ವಿವೇಚನೆಯನ್ನು ಅರಿತು ಆಡಳಿತವನ್ನು ನಡೆಸ್ತಾ ಇದ್ದಾನೆ ಎನ್ನುವಂತಹ ಒಂದು ಕಾರ್ಯದಿಂದ ಅವನ ಆಡಳಿತದಲ್ಲಿ ಎಲ್ಲಿಯೂ ಲೋಪದೋಷಗಳು ಎನ್ನುವಂಥದ್ದು ಕಾಣಲಿಲ್ಲ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ವಿವೇಚನೆಯಿಂದ ಆಲೋಚಿಸಿ ಹನುಮಂತನನ್ನ ಅವನ ಆಸ್ಥಾನಕ್ಕೆ ಕಳಿಸಿತ್ತು. ಮತ್ತೆ ನೀನು ಹೇಳಿದೆಯಲ್ಲ ನನ್ನಲ್ಲಿ ಅಥವಾ ನನಗೆ ಬಂದು ಹೇಳಬೇಕಾಗಿತ್ತು ಎನ್ನುವುದಾಗಿ, ಕರೀಬೇಕಾಗಿತ್ತು ಎನ್ನುವುದಾಗಿ ಹೇಳ್ತಾ ಗೊತ್ತು. ಅಲ್ಲದೆ ನೀವು ದೇವ ದೇವ ಎನ್ನುವಂತಹ ವಾಕ್ಯವನ್ನ ಅಲ್ಲಗಳೆಯುತ್ತಿರುವಂತವರು ನಾವಲ್ಲ. ಮೇಲಾಗಿ ನೀನು ಎಲ್ಲರನ್ನೂ ಕಿಂಕರನನ್ನಾಗಿಸಿ ಭಕ್ತರನ್ನಾಗಿಸಿ ನೋಡುತ್ತಿರುವಂತ ಒಂದು ಶಕ್ತಿ ಎಂಬಲ್ಲಿಗೆ ನಿನಗೆ ಇಲ್ಲಿಗೆ ಶ್ರೀರಾಮನ ಅಸ್ತ ಬಂದಿದೆ ಎನ್ನುವಂತಹ ಒಂದು ವಿಷಯ ತಿಳಿದಿದ್ದೇನೂ ಅಲ್ಲ, ತಿಳಿಯದೇ ಇರುವುದೇನೂ ಅಲ್ಲ ಎಂಬಲ್ಲಿಗೆ ನೀನೇ ನಿನ್ನ ಭಕ್ತನಾದಂತಹ ವೀರಮಣಿಗೆ ಬಂದು ಅವನಲ್ಲಿ ತಿಳಿ ಹೇಳಬೇಕಾದದ್ದು ನಿನಗೆ ಕರ್ತವ್ಯ. ಹಾಗಿರುವಾಗ ನಾವು ನಮ್ಮ ಅಶ್ವವನ್ನ ಬಂಧಿಸಿದಂತಹ ವ್ಯಕ್ತಿ ವೀರಮಣಿಯಲ್ಲಿಯೇ ಬಂದು ವ್ಯವಹರಿಸುವುದೇ ಬಿಟ್ಟರೆ ಆ ಪುರಕ್ಕೆ ಇರುವಂತಹ ನಿನ್ನಲ್ಲಿ ಅದನ್ನು ವಿತರಿಸಬೇಕಾದಂತಹ ಅಗತ್ಯತೆ ನಮಗಿಲ್ಲ.
ಯಾಕೆಂದರೆ ನಿನ್ನದೇ ಹಠತನವನ್ನು ಮುಂದುವರಿಸ್ತಾ ಇದ್ದೀನಿ. ಹಠ ಎನ್ನುವಂಥದ್ದಲ್ಲ, ರಾಮನಲ್ಲಿ ಇಟ್ಟಿರುವಂತಹ ನಂಬಿಕೆ. ರೂಢಿಯಲ್ಲಿ ಒಂದು ಮಾತು, ಸಾಯುವ ಕಾಲಕ್ಕೆ ಮದ್ದಿಲ್ಲ, ಕೆಲ ಕಾಲಕ್ಕೆ ಬುದ್ಧಿಲ್ಲ ಅದೇ ಜಾತಿಗೆ ವರ್ತಿಸಿದ್ರು ನೀನು. ಹಲನಾಗಿ ನಾನು ಎಷ್ಟು ಹೇಳಿದ್ರು ಕೇಳದೆ ನಿನ್ನ ಉನ್ನತ ತನವನ್ನೇ ಮುಂದುವರಿಸಿದೆ ಅಂತಾದರೆ ನಿನ್ನ ಗತಿಯಿಂದ ರಾಮನ ಕುರಿತಾಗಿರುವಂತಹ ಅಭಿಮಾನ ಅಭಿವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾರಿಂದ ಈ ಕೃತ್ಯ ಎಂಬುದಾಗಿ ನೋಡಿದೆ. ಕೂದಿ ಬಸವ ಎಂತಹ ಹೇಯ ಕೃತ್ಯವನ್ನು ಎಸಗಿಬಿಟ್ಟೆ ಪಾಪಿ. ಸ್ವತಃ ರಾಮ ಭಜಕನಾಗಿ ನೀನಿಂತಹ ನೀಚ ಕೃತ್ಯವನ್ನು ಎಸಗಿದೆಯಲ್ಲ, ಅದರ ಫಲವನ್ನು ಅನುಭವಿಸಲು ಸಿದ್ಧನಾಗು. ದುರಗೆ ಶತ್ರುವಿನಳು ರಾಮ ಸೈನ್ಯ ಮಾತ್ರ ಶಿವಸೈನ್ಯರು ಇಲ್ಲ ನಿನ್ನಷ್ಟಕ್ಕೆ ನೀನು ಮುತ್ತುವೆ ಜಗವನ್ನು ಮುತ್ತುವೆ ಮಗವನ್ನು ಮಗವೇನು ಬೈರವನ ಎನ್ನುತ್ತಾ ಕೂಗಾಡುತ್ತಾ ಇದ್ದೀವಿ. ಹಾಗೆ ನೀನು ಒಬ್ಬನಿಗೆ ಸಿಕ್ಕಬಹುದು. ನನ್ನ ಸೈನಿಕರು ನನ್ನ ಮಾನವರಂತ ನನ್ನ ಭಕ್ತರಾಗಿರುವಂತಹ ಎಷ್ಟು ಸೈನಿಕರು ದರಿಗರು ಇದ್ದ ಹಾಗೆ ಬರೀ ರಾಮ ಸೈನಿಯವರು ಒಂದೇ ಬಿದ್ದವರಲ್ಲ, ಶಿವ ಸೈನಿಯವರು ಬಿದ್ದಿದ್ದಾರೆ. ಅದನ್ನು ತಿಳಿಯದೆ ನಿನ್ನ ಮುಂದತನವನ್ನು ಮುಂದುವರಿಸುತ್ತಿದ್ದಾರೆ. ಇದೇ ಮಾತನ್ನು ನಿನ್ನ ಒಡೆಯನಾಗಿರುವಂತಹ ಶತ್ರುಘ್ನಿಗೆ ಹೇಳಿದ್ದೆ. ಎಷ್ಟು ಹೇಳಿದ್ರು ಕೇಳದೆ ಪರಿ ಪರಿ ಅಂತ ಹೊರಡುವಂತೆ ಮುಂದಾದ ರಣಕ್ಷೇತ್ರದಲ್ಲಿ ಅವನು ಒಣಗಿದ್ದಾನೆ. ಅದೇ ಗತಿ ನಿನಗಾಗುತ್ತಿದೆ. ಎಷ್ಟರ ಸೀತಾವಲ್ಲಭಗೆ ನೀನು ಸೀತಾವಲ್ಲಭಗೆ ದುಃಖವನಿತ್ತು ಗಾತವ
ಹೌದಾ? ಅಂತಹ ನೀನು ಪ್ರಪಂಚದ ಜ್ಞಾನವೇ ಇಲ್ಲದೆ ಹೋಗ್ತೇನು? ಸೀತಾವಲ್ಲಭನಾಗಿರುವಂತಹ ರಾಮನ ಅಶ್ವವನ್ನ ಬಂಧಿಸಿದ್ದಾರೆ ಅವರು. ಬಿಟ್ಟುಕೊಡಿ ಅಂತ ಹೇಳಿದ್ರೆ ಯುದ್ಧವನ್ನು ಸಾರಿದ್ದಾರೆ. ಅಂತಹ ಶತ್ರುಘ್ನ ದೇವರನ್ನ ಕೊಂದುಕೊಳ್ಳದೆಯಲ್ಲ, ಇದು ನ್ಯಾಯವೇನು? ನಿನ್ನ ಬಗ್ಗೆ ಯೋಚಿಸಿದರೆ ಯಾಕೋ ಸ್ವಲ್ಪ ಕಾಡಿನಲ್ಲಿ ಬದುಕಬೇಕಾದವ ನೀನು. ಕಾಡಿನಲ್ಲಿ ಬದುಕಿ ನಿನ್ನದೇ ಆದ ಒಂದು ಲೋಕ ಇದೆ ಕಾಡಿನಲ್ಲಿ. ಅವರನ್ನು ಸರಿಯಾಗಿ ನೋಡಿಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಹೆಲ್ಪನ್ನು ನೀಡಬೇಕು, ಎಲ್ಲ ಯಾವ ರೀತಿಯಲ್ಲಿ ಅವರನ್ನು ರಕ್ಷಿಸಬೇಕು, ಅದನ್ನು ಮಾಡಿ ನೀನು ಕಾಡಿನಲ್ಲಿರಬೇಕಾದವ. ಆದರೆ ಈ ಮನುಷ್ಯರ ಮೇಲೆಲ್ಲ ನಿಮಗೆ ಇಷ್ಟೊಂದು ಕೊಡುಗೆ ಯಾರು? ಕಾಡಿನಲ್ಲಿದ್ದಂತ ಒಂದು ಕೋತಿಗೆ ಹಾಗಂತ ಶ್ರೀರಾಮನ ಬಗ್ಗೆ ಇಷ್ಟೆಲ್ಲ ಕರುಣೆ ನಿನಗೆ ಯಾಕಪ್ಪ? ನಿನ್ನದೇ ಆದ ಒಂದು ಇಂತಲನೇ ಲೋಕ. ಆ ಲೋಕದಲ್ಲಿ ನೀನು ಕಾಡಿನಲ್ಲಿ ಇದ್ದು ಅಲ್ಲಿರುವಂತಹ ರೇಣು ಹಣ್ಣುಗಳನ್ನು ತಿಂದು ನಿನ್ನವರೊಡನೆ ಸಂತೋಷದಿಂದ ನೀನು ಕಾಲವನ್ನು ಕಳಿಬಹುದಲ್ಲ. ಈ ಶ್ರೀರಾಮ ಅಂತ ಹೇಳ್ತಾ ಅವನನ್ನು ವರ್ತಿಸ್ತಾ ಅವನನ್ನು ಧ್ಯಾನಿಸ್ತಾ ಯಾಕೆ ಸುಮ್ಮನೆ ಇದನ್ನು ಮಾಡ್ತಿದ್ದೆ? ಇದನ್ನು ನೋಡಿದರೆ ನನಗೆ ಅಯ್ಯೋ ಅನಿಸ್ತಿದೆ. ಈಗ ನೀನು ಕೋತಿ ಅಂತ ಹೇಳುವುದು, ಕೋತಿ ಎಂದು ಹೇಳಿದ್ರೆ ಬೇರೆ ಹೇಳುವ ಅರ್ಥನೇ ಇಲ್ಲ. ಹರಿಯ ರಘುವರನ
ಹನುಮ ಎನ್ನುವುದಾಗಿ. ಹಾ, ಶ್ರೀರಾಮನ ಭಕ್ತನಾದ ಎಂದು ನೀನು ಕೋತಿಯಾಗಿ ಬಿಟ್ಟೇನಪ್ಪ. ನೀನೊಬ್ಬ ನಾನು ಸಾಧ್ಯ ಇಲ್ಲ. ಹಾ, ಅದಕ್ಕಾಗಿ ನಿನಗೆ ಹೇಳ್ತಿರೋದು. ಹಾ. ಶ್ರೀರಾಮ ಭಕ್ತ, ಶ್ರೀರಾಮನ ಶಂಕರ ನಾನು. ಅಯ್ಯ, ನಿನ್ನಲ್ಲಿ ಅಧಿಕ ಪ್ರಸಂಗತನದ ಮಾತು ಬೇಡ. ನಿನಗೆ ಯುದ್ಧ ಮಾಡುವ ಮನಸ್ಸುಂಟ, ಮಾಡು. ಪುರಹರದು ಮನದೊಳಗೆ ಯೋಚಿಸಿ, ಪುರಹರದು ಮನದೊಳಗೆ ಯೋಚಿಸಿ, ದುರವೆದಗೆ ನಾವು ವಯರದಿಗೂ ಮರದು ಜಯವೀರರಿಗೆ ಸಾಗಿರ ವರುಜ ಹೆಣಗಿದಡೆ, ಮರದು ಜಯವೀರರಿಗೆ ಸಾಗಿರ ವರುಜ ಹೆಣಗಿದಡೆ. ಶ್ರೀರಾಮ ಶಂಕರ ಶ್ರೀರಾಮ ಶಂಕರ ಮಾರುತ ತಾಳು ಶ್ರೀರಾಮ ಮಾರುತ ತಾಳು ಶ್ರೀರಾಣೆ ತಾಳು ಶ್ರೀರಾಣೆ ವೀರಮಣಿ ಶತ್ರುವನ ವಾಹಿನಿ ವೀರಮಣಿ ಶತ್ರುವನ ವಾಹಿನಿ ಗಮಯುಡು ಒಳಗಿದೆ. ಏನು ಸಿಟ್ಟುವಂತ ಮಾಡ ಹಾ, ಯಾಕೆ ಹರನನ್ನು ಹೊಡೆದು ಕಡೆಗಲೇಬೇಕು ಅಂತ ಹಾ. ಬಹಳ ಸಿಟ್ಟುವಂತ ನೋಡು, ನಾನು ನೀನು ಎಷ್ಟೇ ಹೋರಾಡಿದರು ನಮಗಿಬ್ಬರಿಯ ಖಂಡಿತ ಇದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳು, ನೀನೇನು ಬೇರೆಯವನೇನು? ಹಾ. ನೀನು ನನ್ನದೇ ಒಂದು ಅಂಶವನ್ನು ಹೊಂದಿರುವಂತಹ ನೀನು ನಿನಗೆ ಹೊಡೆದೆ ಅಂದ್ರೆ ನನಗೆ ನಾನು ಹೊಡೆದುಕೊಂಡಂತೆ. ಅದಕ್ಕಾಗಿ ಈಗ ನಿನ್ನ ವಿಷಯದಲ್ಲಿ ಬಿಟ್ಟು ಬಿದ್ದಿರುವಂತ ಇವರು ಮನೆಯ ಸುತ್ತದ ಬಗ್ಗೆ ಯೋಚಿಸಬೇಕು. ಹೌದಾ? ಅವರೆಲ್ಲರೂ ಇಲ್ಲಿ ಬಿದ್ದಿದ್ದಾರೆ ಅಂತ ಇಲ್ಲಿ ಸಾವಿರಾರು ವರ್ಷಗಳನ್ನು ಹೋರಾಡಿಕೊಂಡಿದ್ದಾರೆ. ಇಲ್ಲಿಗೆ ಸಿಗದಿದ್ದರೆ ಬಿದ್ದವರ ಬಗ್ಗೆ ಅವರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಹೀಗೆ ನೀವು ವರಯಾತ ಕೊನೆಯ ವರಯಾತ ಕೊನೆಯ ವರಯಾತ ಕೊನೆಯ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ಇರುತ್ತೀಯ ನಿನ್ನ ಅಜ್ಞಾನ ಎತ್ತಗಿರಿ ಇರುತ್ತೀಯ ನಿನ್ನ ಅಜ್ಞಾನ ಎರಡಲು ಒಂದೆಯ ಪತ್ರವನ್ನೇ ಹಿಡಿಯೋ ನೀ ಎರಡಲು ಒಂದೆಯ ಪತ್ರವನ್ನೇ ಹಿಡಿಯೋ ಅಯ್ಯ, ಶ್ರೀರಾಮಚಂದ್ರನ ಅನುಗ್ರಹ ಸದಾಕಾಲವೂ ನನ್ನ ಮೇಲಿರುವಾಗ ಅನ್ಯ ದೇವರ ಒಡವೆ ನನಗೆ ಬೇಡವೇ ಬೇಡ. ನಿನಗೆ ಯುದ್ಧ ಮಾಡುವ ಮನಸ್ಸಿದ್ದ ಇದ್ರೆ ಬಂದ ದಾರಿಯನ್ನು ಹಿಡಿದು ಹೊರಟು ಬರಬೇಡ ಅಂತ ಹೇಳ್ಬೇಕು. ಮರುಕದ ಕೃತಿ ಬೇಡ ಮರುಕದ ಕೃತಿ ಬೇಡ ವರವನು ನೀಗಾಡ ವರವನು ನೀಗಾಡ ವಿರುದಿತ ಮೆಚ್ಚಿದ ಮೇಲಕ್ಕೆ ವಾಚವ ವಿರುದಿತ ಮೆಚ್ಚಿದ ಮೇಲಕ್ಕೆ ವಾಚವ ಕರುಣಿಕುಲನ್ನೋಡು ಕಪಿಕುಲ ತುಂಗವ ಕಪಿಕುಲ ತುಂಗವ
ಅಲ್ಲೂ ಪರಶಿವನಾಗಿರುವಂತ ನಾನೇ ವರವನ್ನು ನಿನ್ನ ವರ ಯಾತ ಹರನ್ನ ವರಕ್ಕಾಗಿ ತಪಸ್ಸು ಮಾಡ್ತೀನಿ. ಆದರೂ ಸ್ಥಳದಲ್ಲಿ ನಾನು ಒಲಿಯಿದೆ. ಎಷ್ಟು ಮಂದಿ ನಿರಸಿ ಹೊಂದಿದವರಿದ್ದಾರೆ. ಹಾಗಂತ ಕೆಲವರಿಗೆ ಒಲಿತಿದ್ದೇನೆ, ವರವನ್ನು ಕೊಟ್ಟಿದ್ದೇನೆ. ಆದರೆ ವರವನ್ನು ಕೊಡಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಿಲ್ಲ. ನೀನೇ ವರವನ್ನು ಬೇಡ ಅಂತ ಆದರೆ ವರಸೇವನಾಗಿರುವಂತಹ ಶಂಕರ ಮಾರುತಿಗೆ ವರವನ್ನು ಕೊಟ್ಟು ಹೇಳಿದ ಮಾರುತಿಯೇ ವರವನ್ನು ಧಿಕ್ಕರಿಸಿದಂತಾದರೆ ನನ್ನ ಪ್ರಶ್ನೆಯಲ್ಲವೇನು? ದೇವನಾದಂತ ನನ್ನ ಮರೀದಿಯ ಪ್ರಶ್ನೆ ಏನಾದರೂ ನಿನಗಲ್ಲ ನನಗಾಗಿ ವರವನ್ನು ಹೇಳುತ್ತೆ. ಸಿದ್ಧನಾಗಿದ್ದೇನೆ. ನನಗಾಗಿಯೂ ಅಲ್ಲ, ನಿನಗಾಗಿಯೂ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಬೇಕಾದ ಒಂದು ವರವನ್ನು ಕೇಳ್ತೇನೆ. ಓದಿದರೆ ಬೇಡುವೆನು ಓದಿದರೆ ಬೇಡುವೆನು ನೋಡ ಜನಗಡೆ ಒಯ್ಯುವಿರು ನೋಡ ಜನಗಡೆ ಒಯ್ಯುವಿರು ಒಯ್ಯನೆ ಸಂಜೀವಿನಿಯನು ರುಚಿಗೊಳಿದರೆ ಸಂಜೀವಿನಿಯನು ರುಚಿಯ ನೆಲದೊಳ ಉರುಳಿಯ ಕಣಗಳ ಕಾದಿರೋ ಅಳಿದು ಬಿದ್ದಿರುವಂತಹ ರಾಮಸೇನೆಯನ್ನ ಬದುಕಿಸಲೇಬೇಕಾದ ಹೊಣೆ ನನ್ನ ಮೇಲೆ ಇದೆ. ಹಾಗಾಗಿ ನಾನೀಗ ದ್ರೋಣಾಚಲ ಪರ್ವತಕ್ಕೆ ಹೋಗಿ ಸಂಜೀವನಿಯನ್ನ ತರಲಿದ್ದೇನೆ. ವರ ನಾನಿನ್ನ ಕೇಳೋದು ಏನು ಗೊತ್ತಿಲ್ಲ. ಇಲ್ಲಿ ಬಿದ್ದಿರುವ ಹೆಣಗಳೆಲ್ಲವನ್ನ ನೀನು ಕಾಯಬೇಕು. ಅದೇ ನಾನು ನಿನ್ನಲ್ಲಿ ಬೇಡುವ ವರ. ಹಾಗಾಗಿ ಈಗಲೇ ಸಂಜೀವನಿಯನ್ನ ತರ್ತೇನೆ. ಶಂಕರ, ನೋಡಿದೆಯಲ್ಲ, ಅಳಿದು ಬಿದ್ದಿರುವ ರಾಮಸೇನೆ ಎಲ್ಲವರು ನಿತ್ಯೆಯಿಂದ ಎದ್ದವರಂತೆ ನಿಂತಿದ್ದಾರೆ. ಹಾಗೆಯೇ ನಿನ್ನ ಮಾತಿನ ಪ್ರಕಾರ ವೀರಮಣಿಯ ನಿನ್ನ ಸೇನೆಯವರು ಎಲ್ಲವರನ್ನು ಬದುಕಿಸಿದ್ದೇನೆ. ಬದುಕಿಸಿದ್ದೇನೆ ಸ್ವಲ್ಪ ಹೇಳುವಂತ ಮಾಡಿದೆ. ಹೇಳುವ ಮುಂಚಿತವಾಗಿ ನೀವು ಬದುಕಿಸಿದ್ದೆಲ್ಲ ಮಾರುತಿ ಬಹಳ ಸಂತೋಷ ಆಯಿತು. ಆದಷ್ಟು ಬೇಗ ಈ ಮುಂದಣ ಕಾರ್ಯವನ್ನು ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಮುಂದಣಲಾಗುವುದೆಂದು ಆಗುತ್ತಾ